ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೇವರ ಬಳಿಯಲ್ಲಿ ನಿಲ್ಲಲು ಯೋಗ್ಯತೆ ಇರಬೇಕಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರೇ, ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಈ ಒಂದು ಅಂಶವನ್ನು ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಕೀರ್ತನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು, ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು, ಅಧರ್ಮಿಗಳೆಲ್ಲರನ್ನು ನೀನು ಹಗೆ ಮಾಡುವೆ, ಸುಳ್ಳು ಹೇಳುವವರನ್ನು ನಾಶ ಮಾಡುವೆ. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ಇಲ್ಲಿ ಗಮನಿಸಬೇಕು, ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ಅಂದರೆ ದೇವರಿಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ಸಂತೋಷವಾಗುತ್ತೆ. ಯಾವ ವಿಷಯವನ್ನು ನೋಡಿ ಸಂತೋಷವಾಗುತ್ತೆ ಅಂತ ನೋಡುವಾಗ, ಭೂಮಿಯ ಮೇಲೆ ತನ್ನ ಮಕ್ಕಳಾಗಿರುವಂಥ ಭಕ್ತರು ಒಳ್ಳೆ ರೀತಿಯಿಂದ ನಡೆದುಕೊಂಡಾಗ ದೇವರು ಸಂತೋಷ ಪಡ್ತಾರೆ. ಅದೇ ಒಂದು ವೇಳೆ ದೇವರ ಮಕ್ಕಳಾಗಿರುವಂಥ ಮಾನವರು ದುಷ್ಟನಿಗೆ ಒಳಪಟ್ಟು ದುಷ್ಟ ಕಾರ್ಯಗಳನ್ನು ಮಾಡಿದಾಗ ದೇವರು ಮೊಟ್ಟ ಮೊದಲು ನೊಂದುಕೊಳ್ತಾರೆ. ಅಂಥವರನ್ನು ದೇವರು ತನ್ನ ಸನ್ನಿಧಿಯಲ್ಲಿ ಸೇರಿಸಿಕೊಳ್ಳೋದಿಲ್ಲ. ತನ್ನ ಸನ್ನಿಧಿಯಲ್ಲಿ ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಬಳಿಯಲ್ಲಿ ಅಂದರೆ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡಿದ್ರು, ವಿಜ್ಞಾಪನೆ ಮಾಡಿದ್ರು, ಇಲ್ಲ ದೇವರ ಬಳಿಯಲ್ಲಿ ಮೊರೆ ಇಟ್ಟರು, ದೇವರು ಮೊದಲನೇದಾಗಿ ಕೇಳೋದಿಲ್ಲ. ದೇವರ ಸನ್ನಿಧಿ ಅಂದಾಗ ಟೋಟಲಿ ಜಗತ್ತೇ ದೇವರದು. ದೇವರು ಇಲ್ಲದ ಸ್ಥಳ ಒಂದೂ ಇಲ್ಲ ರೀ. ಎಲ್ಲ ಕಡೆ ದೇವರಿದ್ದಾರೆ, ಎಲ್ಲ ಕಡೆ ದೇವರಿದ್ದಾರೆ. ಟೋಟಲ್ ಭೂಲೋಕ ನೋಡುವಾಗ ದೇವರ ಸನ್ನಿಧಿಯಿಂದ, ದೇವರ ಕೃಪೆಯಿಂದ ತುಂಬಲ್ಪಟ್ಟಿದೆ. ಇಲ್ಲಿ ಗಮನಿಸಬೇಕು, ಈ ಲೋಕದಲ್ಲಿ ಒಳ್ಳೆ ಭಕ್ತರು ಇದ್ದಾರೆ, ಮೂಢ ಭಕ್ತರು ಇದ್ದಾರೆ. ಒಳ್ಳೆ ಭಕ್ತರು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಯನ್ನು ಕೇಳ್ತಾರೆ. ಒಂದು ವೇಳೆ ಮೂಢ ಭಕ್ತರು ಇಷ್ಟ ಬಂದ ಹಾಗೆ ನಡೆದುಕೊಂಡು ಮೊರೆ ಇಟ್ಟಾಗ, ಪ್ರಾರ್ಥನೆ ಮಾಡಿದಾಗ ಅಂಥವರ ಒಂದು ಪ್ರಾರ್ಥನೆಯನ್ನು ಕೇಳೋದಿಲ್ಲ. ಎರಡನೇದಾಗಿ ಅವರನ್ನು ಸೇರಿಸಿಕೊಳ್ಳುವುದಿಲ್ಲ ದೇವರು. ಕೆಳಗಡೆ ಮಾತು ನೋಡಿ, ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು, ಅಧರ್ಮಿಗಳೆಲ್ಲರನ್ನು ನೀನು ಹಗೆ ಮಾಡುವೆ ಅಂತ ಹೇಳ್ತಾರೆ. ಅಂದರೆ ದೇವರ ಸನ್ನಿಧಿಯಲ್ಲಿ ನಿಲ್ಲಬೇಕಾದ್ರೆ ಹೇಗೆ ಇರಬೇಕು ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಭಕ್ತಿಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ, ಯಥಾರ್ಥವಾಗಿ ಇರಬೇಕು. ಗರ್ವದಿಂದ ಅಂದರೆ ಸೊಕ್ಕಿನವರು ಅಂದಾಗ ಗೊತ್ತಾಗತ್ತಲ್ಲ, ನಮ್ಮ ಮಧ್ಯದಲ್ಲಿ ಯಾರು ಅಹಂಕಾರದಿಂದ, ಯಾರು ಸೊಕ್ಕಿನಿಂದ ಈ ಲೋಕದಲ್ಲಿ ಮಾತನಾಡ್ತಾ ಇದ್ದಾರೆ, ನಡ್ಕೊಳ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತಲ್ವ ಪ್ರಿಯರೇ. ಒಂದು ವೇಳೆ ಮನುಷ್ಯನಿಗೆ ಗೊತ್ತಾಗೋದು ಲೇಟ್ ಆಗ್ಬೋದು, ಆದರೆ ದೇವರಿಗೆ ತಕ್ಷಣ ಗೊತ್ತಾಗುತ್ತೆ. ಒಬ್ಬ ಮನುಷ್ಯನು ಯಥಾರ್ಥವಾದಂಥ ಭಕ್ತನಾಗಿದ್ದಾನ, ಅಥವಾ ಮೂಢ ಭಕ್ತನಾಗಿದ್ದಾನ, ಅಥವಾ ಈ ಮನುಷ್ಯನಲ್ಲಿ ಅಹಂಕಾರ ಇದೆಯಾ, ಈ ಮನುಷ್ಯನಲ್ಲಿ ದ್ವೇಷ ಇದೆಯಾ, ಸೊಕ್ಕು ಇದೆಯಾ, ಏನಿದೆ ಈ ಮನುಷ್ಯನಲ್ಲಿ ಅಂಥೇಳಿ ದೇವರು ಮೊಟ್ಟ ಮೊದಲು ಅವನ ಹೃದಯವನ್ನು ಪರಿಶೋಧನೆ ಮಾಡ್ತಾನೆ. ಹೃದಯವನ್ನು ನೋಡಿದಾಗ ಅವನ ಜೀವಿತ ಏನು, ಅವನು ಯಾವ ರೀತಿ ಇದ್ದಾನೋ ಪ್ರತಿಯೊಂದು ಕೂಡ ದೇವರಿಗೆ ಗೊತ್ತಾಗುತ್ತೆ ಪ್ರಿಯರೇ. ಮತ್ತೊಂದು ವಾಕ್ಯವನ್ನು ನಾವು ನೋಡೋಣ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಪರಲೋಕದಿಂದ ಭೂಲೋಕಕ್ಕೆ ಬಂದು ಸುವಾರ್ತೆ ಮಾಡುವಂಥ ಸಮಯದಲ್ಲಿ ಒಬ್ಬ ಶತಾಧಿಪತಿ ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದು
ಅಂದರೆ ತನ್ನ ಗುಮಾಸ್ತನಿಗೆ ರೋಗ ಇದೆ, ಈ ರೋಗವನ್ನು ವಾಸಿ ಮಾಡು ಪ್ರಭುವೆ ಅಂತೇಳಿ ಕೇಳುವಂಥದ್ದು ನೋಡ್ತೀವಿ ಪ್ರಿಯರೇ. ಎಲ್ಲಿರುತ್ತೆ ಈ ಮಾತು ಅಂದಾಗ, ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನದವರೆಗೆ. ಆತನು ಕಫೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಅಂತ ಹೇಳ್ತಾನೆ ಪ್ರಿಯರೇ. ಅಂದರೆ ಯಾರೀತ ಅಂತ ನೋಡುವಾಗ ಒಬ್ಬ ಶತಾಧಿಪತಿ. ಶತಾಧಿಪತಿ ಅಂದರೆ 100 ಮಂದಿ ಸಿಪಾಯಿಗಳಿಗೆ ಈತನು ಅಧಿಪತಿ. ಪ್ರಿಯರಾದ ದೇವರ ಮಕ್ಕಳಿರ, ಹಿಂದುಗಡೆ ಒಂದು 10 ಮಂದಿ ಯುವಕರು ಇದ್ದಾರಂದರೆ ಮನುಷ್ಯನಲ್ಲಿ ಎಷ್ಟು ಗರ್ವ ಇರುತ್ತೆ ರೀ. ಒಂದ್ಸರಿ ಆಲೋಚನೆ ಮಾಡಿ. ನಮ್ಮ ಹಿಂದೆ ಒಂದು 10 ಮಂದಿ ಹುಡುಗರಿದ್ದಾರಂದರೆ, 10 ಮಂದಿ ಹುಡುಗರು ನಮ್ಮ ಹಿಂದೆ ಕೆಲಸ ಮಾಡ್ತಾ ಇದ್ದಾರಂದರೆ, ಈ ಮನುಷ್ಯ ಗರ್ವದಿಂದ ಇರ್ತಾನೆ, ಅಹಂಕಾರದಿಂದ ಇರ್ತಾನೆ. ಆದರೆ ಈ ಶತಾಧಿಪತಿಗೆ ಸುಮಾರು 100 ಮಂದಿ, ಅದು ಶತಾಧಿಪತಿ ಅಂದರೆ 100 ಮಂದಿ ಸಿಪಾಯಿಗಳಿಗೆ ಅಧಿಪತಿ. ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದು ಮಾತನಾಡುವಂಥ ಮಾತೇನು? ಪ್ರಭುವೇ, ನನ್ನ ಆಳುಗೆ ಪಾರ್ಶ್ವವಾಯುವಿನಿಂದ ರೋಗದಲ್ಲಿ ಬಾಧೆ ಪಡ್ತಾ ಇದ್ದಾನೆ, ಆ ಮನುಷ್ಯನಿಗೆ ಗುಣ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಆವಾಗ ಪ್ರಭು, ಸರಿ ಹೋಗೋಣ ಬಾ ಮನೆಗೆ ಅಂದಾಗ, ಪ್ರಭುವೇ, ನೀವು ನನ್ನ ಮನೆಗೆ ಬರುವಷ್ಟು ನನಗೆ ಯೋಗ್ಯತಿಲ್ಲ, ನನಗೆ ಯೋಗ್ಯತಿಲ್ಲ. ನನ್ನ ಮನೆಯಲ್ಲಿ ನೀವು ಕಾಲಿಡಬೇಕಂದ್ರೆ ಅದು ಮಹಾಭಾಗ್ಯ ಆಗಿರಬೇಕು, ಮಹಾಭಾಗ್ಯ. ಆದರೆ ನನಗೆ ಆ ಯೋಗ್ಯತೆ ಇಲ್ಲ ಅಂತೇಳಿ ಆ ಶತಾಧಿಪತಿ ಹೇಳುವಂಥ ಮಾತು. ಅಂದರೆ ಯೇಸು ಕ್ರಿಸ್ತರನ್ನು ಉನ್ನತ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ಎರಡನೇದಾಗಿ ಅವರ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇಟ್ಟಿದ್ದಾರೆ ಪ್ರಿಯರೇ. ಅಂದರೆ ದೇವರ ಸನ್ನಿಧಿಯಲ್ಲಿ ಹೋಗಬೇಕು, ದೇವರ ಬಳಿಯಲ್ಲಿ ನಿಂತುಕೊಳ್ಬೇಕಂದ್ರೆ ಒಂದು ಯೋಗ್ಯತೆ ಅನ್ನುವಂಥದ್ದು ಇರಬೇಕಾ? ಏನು ಯೋಗ್ಯತೆ? ಪರಿಶುದ್ಧತೆ. ನೋಡಿ, ಇವಾಗ ಯಾರಾದರೂ MLA ರವರು ಇದ್ದಾರಂತ ತಿಳ್ಕೊಳ್ಳಿ. MLA ರವರು ಅವರ ಬಳಿಯಲ್ಲಿ ಕುಳಿತುಕೊಳ್ಬೇಕಾದ್ರೆ ಒಂದು ಯೋಗ್ಯತೆ ಅನ್ನೋದು ಇರಬೇಕು. ಅವರ ಬಳಿಯಲ್ಲಿ ಕುಳಿತುಕೊಂಡು ಒಂದು ಕಾಫಿ ಆಗಿರ್ಬೋದು, ಇಲ್ಲಾಂದರೆ ಟಿಫಿನ್ ಆಗಿರ್ಬೋದು ಮಾಡಬೇಕಂದ್ರೆ ಅವರಿಗೆ ತಕ್ಕ ಹಾಗೆ ಇರಬೇಕಾ? ಅದೇ ಪ್ರಕಾರ ಉನ್ನತವಾದಂಥ ಆಫೀಸರ್ಸ್ ಇದ್ದಾರಂತ ತಿಳ್ಕೊಳ್ಳಿ, ಅವರ ಬಳಿಯಲ್ಲಿ ಒಂದು ಊಟ ಮಾಡುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಕಾಫಿ ಕುಡಿಯುವಂಥದ್ದಾಗಿರ್ಬೋದು, ಏನೊಂದು ಆಹಾರ ಪದಾರ್ಥಗಳನ್ನು ತಿನ್ನುವಂಥದ್ದು, ಅವ್ರ ಜೊತೆಯಲ್ಲಿ ಕುಳಿತುಕೊಂಡು ಮಾತನಾಡುವಂಥದ್ದು ಇದೆ ನೋಡಿ, ತಕ್ಕ ಹಾಗೆ ಇರಬೇಕಲ್ವಾ? ಅಂದರೆ ಅದರ ತಕ್ಕಂತೆ ಅವರು ಇರಬೇಕಾಗುತ್ತೆ. ದೊಡ್ಡ ದೊಡ್ಡ ಅಧಿಕಾರಿಗಳ ಬಳಿಯಲ್ಲಿ ನಿಂತ್ಕೊಂಡು ಮಾತಾಡುವಂಥದ್ದಾಗಿರ್ಬೋದು, ಇಲ್ಲ ಕೂತ್ಕೊಂಡು ಮಾತಾಡುವಂಥದ್ದಾಗಿರ್ಬೋದು, ಇಲ್ಲ ಕೂತ್ಕೊಂಡು ಊಟ ಮಾಡುವಂಥದ್ದು ಆಗಿರ್ಬೋದು, ಅದಕ್ಕೊಂದು ವ್ಯಾಲ್ಯೂ ಇರಬೇಕು, ಅದಕ್ಕೊಂದು ತಕ್ಕ ಹಾಗೆ ಯೋಗ್ಯತೆ ಇರಬೇಕು. ದೇವರ ಸನ್ನಿಧಿಯಲ್ಲಿ ನಿಲ್ಲಬೇಕಾದ್ರೆ ಒಂದು ಯೋಗ್ಯತೆ ಅನ್ನೋದು ಇರಬೇಕು ಪ್ರಿಯರೇ. ಏನು ಯೋಗ್ಯತೆ? ಕಳ್ಳರು, ಕದಿಮರು, ವ್ಯಭಿಚಾರಿಗಳು, ವೇಷಧಾರಿಗಳು, ಕಪಟಿಗಳು ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ದೇವರು ಕೇಳ್ತಾರ? ಒಂದು ವೇಳೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾಕೆ ಪ್ರಾರ್ಥನೆ ಮಾಡಬೇಕು? ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಸನ್ನಿಧಿಯಲ್ಲಿ ಅಂದರೆ ಮಂದಿರದಲ್ಲಿ ಪ್ರಾರ್ಥನೆಗೆ ಗುಂಪು ಗುಂಪಾಗಿ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಮಾಡಲೇಬೇಕು, ತಪ್ಪೇನಲ್ಲ. ಆದರೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂಥ ಯೋಗ್ಯತೆ ನಮಗಿದೆಯಾ? ನಿಂತ್ಕೊಂಡು ಮಾತಾಡುವಂಥ ಯೋಗ್ಯತೆ ಇದೆಯಾ? ಇಲ್ಲಿ ಶತಾಧಿಪತಿ ನೋಡಿ, ಪ್ರಭುವೇ, ನೀವು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ. ಮತ್ತೇನು? ನೀವು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತೆ. ಅಷ್ಟೊಂದು ನಂಬಿಕೆನಾ ನನ್ನ ಮೇಲೆ? ಹೌದು ಪ್ರಭುವೇ, ನೀವು ದೈವಕುಮಾರರು, ನಿಮ್ಮಲ್ಲಿ ಆ ಪವರ್ ಇದೆ. ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಪ್ರಭು. ಯಾಕೆಂದರೆ ನನ್ನ ಕೈ ಕೆಳಗಡೆ ಅನೇಕರು ಕೆಲಸ ಮಾಡೋರಿದ್ದಾರೆ,
ಹೋಗು ಅಂದರೆ ಹೋಗ್ತಾರೆ, ಬಾ ಅಂದರೆ ಬರ್ತಾರೆ. ಎಷ್ಟು ಮಂದಿ ನನ್ನ ಕೈ ಕೆಳಗಡೆ ಕೆಲಸ ಮಾಡೋರು, ನನ್ನ ಕೈ ಕೆಳಗಡೆ ಇದ್ದವರು ಸುಮಾರು 100 ಮಂದಿ. ಅವ್ರು ಯಾರು? ಸಿಪಾಯಿಗಳು, ಸಾಮಾನ್ಯರಲ್ಲ, ಸಿಪಾಯಿಗಳು. ಅಂಥ ಉನ್ನತ ಸ್ಥಾನದಲ್ಲಿ ಇದ್ದಂಥ ಆ ಶತಾಧಿಪತಿ ದೇವರ ಬಳಿಯಲ್ಲಿ ತಗ್ಗಿಸಿಕೊಂಡಿರುವಂಥದ್ದು ಇದೆ ನೋಡಿ ಪ್ರಿಯರೇ, ಎಷ್ಟು ಅದ್ಭುತವಾದಂಥದ್ದು ಪ್ರಿಯರೇ. ಅಂಥ ತಗ್ಗಿಸಿಕೊಳ್ಳುವಂಥ ಮನಸ್ಸು ನಮಗೆ ಏನಾದರೂ ಇದೆಯಾ? ಗುಣ ಇದೆಯಾ? ಈ ಬೆಂಗಳೂರು ಮಹಾನಗರದಲ್ಲಿ 1-2 ಮನೆ ಇದೆ ಅಂತ ತಿಳ್ಕೊಳ್ಳಿ. 1-2 ಮನೆ, 4 ಕಾರುಗಳು, ಇಲ್ಲಾಂದರೆ 1-2 ಕಾರುಗಳು ಇದೆ ಅಂತ ತಿಳ್ಕೊಳ್ಳಿ. ಈ ಮನುಷ್ಯನನ್ನು ಯಾರು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬೆಂಗಳೂರು ಅಂದ್ಬಿಡ್ತಾರೆ ಹೆಚ್ಚು ಕಡಿಮೆ ಆದರೆ, ನಾನೇ ಅಲ್ಲ ಬೆಂಗಳೂರಿಗೆ ಅಂದರೆ ಮನುಷ್ಯನಿಗೆ ಗರ್ವ ಬರುತ್ತೆ ರೀ. ಪ್ರಿಯರ ದೇವರ ಮಕ್ಕಳಿರ, ಏನೇ ಇರಲಿ ದೇವರ ಬಳಿಯಲ್ಲಿ ವಿಧೇಯರಾಗಬೇಕು. ದೇವರ ಸಭೆಯಲ್ಲಿ, ದೇವರ ಬಳಿಯಲ್ಲಿ ವಿಧೇಯರಾಗಬೇಕು, ತಗ್ಗಿಸ್ಕೊಳ್ಬೇಕು, ಮೊಣಕಾಲಾಗಬೇಕು. ಪರಿಶುದ್ಧನಾಗಿ, ನೀತಿವಂತನಾಗಿ, ಭಕ್ತನಾಗಿ, ಯಥಾರ್ಥವಂತನಾಗಿ ಕಾಣಬೇಕು. ದೇವರ ಸನ್ನಿಧಾನದಲ್ಲಿ ದೇವ್ರು ನೋಡ್ತಾ ಇದ್ದಾರೆ, ಎಲ್ಲ ಕಡೆ ದೇವ್ರು ಗಮನಿಸ್ತಾರೆ. ನೀನು ಹೊರಗಡೆ ಇದ್ದರೂ, ಮನೆಯಲ್ಲಿದ್ದರೂ, ಸಭೆಯಲ್ಲಿದ್ದರೂ ಏಕ ರೀತಿಯಾಗಿರಬೇಕು. ಅಂದರೆ ದೇವರ ಬಳಿಯಲ್ಲಿ ನಿಲ್ಲಬೇಕಾದರೆ ಯೋಗ್ಯತೆ ಅನ್ನುವಂಥದ್ದು ಇರಬೇಕಾ? ಏನು ಯೋಗ್ಯತೆ? ಪರಿಶುದ್ಧತೆ ಎನ್ನುವಂಥದ್ದು, ನಂಬಿಕೆ ಎನ್ನುವಂಥದ್ದು, ಭಕ್ತಿ ಎನ್ನುವಂಥದ್ದು. ಆತನ ಸನ್ನಿಧಿಯಲ್ಲಿ ನಿಲ್ಲಬೇಕಾದರೆ, ಇವಾಗ ಇಬ್ಬರು ಪ್ರಾರ್ಥನೆಗೆ ಬಂದಿದ್ದಾರೆ. ಎಲ್ಲಿ? ಮಂದಿರದ ಬಳಿಯಲ್ಲಿ. ಆ ಇಬ್ಬರ ವಿಷಯದಲ್ಲಿ ಯೇಸು ಪ್ರಭು ನೆನಪು ಮಾಡುವಂಥದ್ದು ಒಂದು ಸಾರಿ ನೋಡೋಣ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನದವರೆಗೆ. ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ವಾರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವುದರ ಎಲ್ಲದರಲ್ಲಿಯೂ 10ರಲ್ಲಿ 1 ಪಾಲು ಕೊಡುತ್ತೇನೆ ಅಂದುಕೊಂಡನು. ಪರಿಸಾಯನು ದೇವರ ಬಳಿಯಲ್ಲಿ ನಿಂತುಕೊಂಡು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಏನ್ರಿ, ನಾನು ಯಾರಲ್ಲಿ ಸುಳ್ಕೊಳ್ಳಲಿಲ್ಲ, ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ನರಹತ್ಯೆ ಮಾಡಿಲ್ಲ, ಯಾವ ತಪ್ಪು ಮಾಡಿಲ್ಲ, ಅದೇ ಪ್ರಕಾರ ವ್ಯಭಿಚಾರನೂ ನಾನು ಮಾಡಿಲ್ಲ, ನಾನು ನೀತಿವಂತನು, ನಾನು ಶ್ರೇಷ್ಠನು. ಅಷ್ಟಾಕೆ ನನ್ನ ಬಳಿಯಲ್ಲಿ ಈ ಸುಂಕದವನಿದ್ದಾನೆ, ಇವನಂತೆಯೂ ಕೂಡ ನಾನಲ್ಲ ದೇವರೇ. 2 ಸಾರಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ದಶಮ ಭಾಗ ಏನೇನು ಮಾಡಬೇಕು ಎಲ್ಲವನ್ನು ಮಾಡ್ತಾ ಇದ್ದೀನಿ ದೇವರೇ. ನಾನು ಬಹಳ ನೀತಿವಂತನಾಗಿದ್ದೀನಿ, ನಾನು ಶ್ರದ್ಧೆಯಿಂದ ಬದುಕ್ತಾ ಇದ್ದೀನಿ ಅಂತೇಳಿ ದೇವರ ಬಳಿಯಲ್ಲಿ ಮೊರೆಡ್ತಾ ಇದ್ದಾನೆ. ಪ್ರಾರ್ಥನೆ. ಈ ಸುಂಕದವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪರಿಸಾಯನೇನೋ ನಾನು ನೀತಿವಂತನು, ನಾನು ಶ್ರೇಷ್ಠನು, ನಾನು ಒಳ್ಳೆಯವನು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದೇ ಪ್ರಕಾರ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. 2ನೇದಾಗಿ ನಾನು ವ್ಯಭಿಚಾರ ಮಾಡಲ್ಲ, ಯಾರ್ದು ಕೂಡ ಕಸ್ಕೊಂಡಿಲ್ಲ, ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಒಟ್ಟಿನಲ್ಲಿ ನಾನು ದೇವರೇ ಒಳ್ಳೆಯವನು ಅಂಥೇಳಿ ಈ ಪರಿಸಾಯನು ದೇವರ ಬಳಿಯಲ್ಲಿ ಪ್ರಾರ್ಥನೆ. ಮತ್ತೊಬ್ಬನಿದ್ದಾನೆ ಪಕ್ಕದಲ್ಲಿ, ಸುಂಕದವನು. ಈ ಸುಂಕದವನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸುಂಕದವನು? ನೋಡಿ 13ನೇ ವಚನ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಪಾಪಿಯಾದ ನನ್ನನ್ನು ಕರುಣಿಸು ಅಂದರೆ ಆಕಾಶವನ್ನು ನೋಡೋದಕ್ಕೂ ಕೂಡ ನನಗೆ ಯೋಗ್ಯತೆ ಇಲ್ಲ ಅಂತೇಳಿ ಅರ್ಥ ಮಾಡಿಕೊಂಡಿದ್ದಾನೆ ಆ ಮನುಷ್ಯ. ಆಕಾಶ ದೇವರ ಸಿಂಹಾಸನ ಆಗಿರುವಾಗ ಆ ಆಕಾಶವನ್ನು ಕೂಡ ನೋಡುವಂಥ ಯೋಗ್ಯತೆ ನನಗಿಲ್ಲ. ಕಣ್ಣೆತ್ತಿದ್ದಾನೆ, ನಾನು ಪಾಪಿ ತಂದೆ, ನನ್ನನ್ನು ಕರುಣಿಸು ತಂದೆ ಅಂತೇಳಿ. ನೋಡಿದ್ರ? ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ, ಇವರಿಬ್ಬರಲ್ಲಿ ಯಾರ ಪ್ರಾರ್ಥನೆ ದೇವರು ಕೇಳಿದ್ದಾರೆ?
ಮತ್ತೊಂದು ಸಾರಿ, ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಫರಿಸಾಯನು ಪ್ರಾರ್ಥನೆ ಮಾಡಿದ್ದಾನೆ, ತನ್ನನ್ನು ತಾನು ಹೊಗಳಿಕೊಂಡಿದ್ದಾನೆ, ಹೆಚ್ಚಿಸಿಕೊಂಡಿದ್ದಾನೆ. ಹೌದಲ್ವಾ? ಅಂದರೆ ತಮ್ಮನ್ನು ತಾವು ಹೆಚ್ಚಿಸಿಕೊಂಡ್ರೆ ಅವರ ಗತಿ ಏನಾಗುತ್ತೋ ಎನ್ನುವಂಥದ್ದು ಇಲ್ಲಿರುತ್ತೆ. ನೋಡಿ, ಏನಿರುತ್ತೆ ಅದು? ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಅಂದರೆ ತನ್ನನ್ನು ತಾನು ತಗ್ಗಿಸಿಕೊಂಡ್ರೆ ಹೆಚ್ಚಿಸಲ್ಪಡ್ತಾನೆ, ತನ್ನನ್ನು ತಾನು ಹೆಚ್ಚಿಸಿಕೊಂಡ್ರೆ ತಗ್ಗಿಸಲ್ಪಡ್ತಾನೆ. ಇದು ದೇವರ ಧರ್ಮ. ಇದು ಖಂಡಿತವಾಗಿ ನೆರವೇರುತ್ತೆ. ಇದು ಖಂಡಿತವಾದಂಥ ಮಾತು. ನೀನು ದೇವರ ಸನ್ನಿಧಾನದಲ್ಲಿ, ಸಭೆಗಳ ಮಧ್ಯದಲ್ಲಿ ನೀನು ವಿಧೇಯನಾಗಬೇಕು, ತಗ್ಗಿಸ್ಕೊಳ್ಬೇಕು. ಆಗ ನೀನು ಹೆಚ್ಚಿಸಲ್ಪಡ್ತೀಯ. ನೀನು ಉನ್ನತನಾಗಿ ಕಾಣಬೇಕು ಅಂದಾಗ ದೇವರ ಬಳಿಯಲ್ಲಿ ಸಂಪೂರ್ಣನಾಗಿ ವಿಧೇಯನಾಗಬೇಕು. ಅಮ್ಮ, ಅಯ್ಯ, ಏನಾಗಬೇಕು? ದೇವರ ಬಳಿಯಲ್ಲಿ ವಿಧೇಯರಾಗಬೇಕು, ತಗ್ಗಿಸ್ಕೊಳ್ಬೇಕು. ನಾನಂತವನು ಇಂಥವನು ದೇವರಿಗೆ ಗೊತ್ತಿಲ್ವಾ? ನೀವ್ಯಾರೋ ಎನ್ನುವಂಥದ್ದು ದೇವರಿಗೆ ಗೊತ್ತಿಲ್ವಾ? ಪ್ರಾರ್ಥನೆ ಮಾಡುವಾಗಲೂ ಕೂಡ, ದೇವ, ನಾನು ಅದು ಮಾಡಿದೆ, ಇದು ಮಾಡಿದೆ, ಇದೆಲ್ಲ ಗೊತ್ತಲ್ವಾ ದೇವ? ದೇವರಿಗೆ ಪ್ರತಿಯೊಂದು ಗೊತ್ತು. ಮತ್ತು ಏನು ಮಾಡಬೇಕು? ಪ್ರಾರ್ಥನೆ. ನಮ್ಮಲ್ಲಿ ಏನಾದರೂ ತಪ್ಪಿದ್ರೆ ತಪ್ಪುಗಳನ್ನು ಒಪ್ಪಿಕೊಳ್ಬೇಕು. ಒಂದು ವೇಳೆ ಏನೂ ತಪ್ಪಿಲ್ಲ ಅಂದಾಗ ಸಭೆಯಲ್ಲಿ ಇದ್ದಂಥ ಭಕ್ತರಿಗೋಸ್ಕರ, ಹೊರಗಡೆ ಯಾರಾದರೂ ಇದ್ದಾಗ, ಸಭೆಯಲ್ಲಿ ಇನ್ನೊಬ್ಬರು ಯಾರಾದರೂ ಇದ್ದಾಗ, ಅನಾರೋಗ್ಯದಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿದ್ದಾಗ ಅವ್ರಿಗೋಸ್ಕರ, ಅವರು ಆತ್ಮಿಕವಾಗಿ ಬೆಳಿಬೇಕು ಎಂದು ಹೀಗೆ ಪ್ರಾರ್ಥನೆ ಮಾಡಬೇಕು. ನಾವು ಇನ್ನೂ ಆತ್ಮಿಕವಾಗಿ ಬೆಳಿಬೇಕು, ಜ್ಞಾನದಲ್ಲಿ ಬೆಳಿಬೇಕು, ನಿಮ್ಮ ಸೇವೆಯಲ್ಲಿ ಬೆಳಿಬೇಕು ಅಂತೇಳಿ ಹೀಗೆ ಪ್ರಾರ್ಥನೆ ಮಾಡಬೇಕು. ಇದನ್ನು ಬಿಟ್ಟು ಯೋಗ್ಯತೆಯೇ ಇರಲ್ಲ. ಮಾತಿನಲ್ಲಿ ಪಾಪ, ಕ್ರಿಯೆಗಳ ಮೂಲಕ ಪಾಪ, ಜೀವಿತದಲ್ಲಿ ಅನೇಕ ಪಾಪಗಳು ಇಟ್ಕೊಂಡು ದೇವರ ಬಳಿಯಲ್ಲಿ ಬರ್ತಾರೆ ಪ್ರಿಯರೇ. ಯೋಗ್ಯತೆ ಇರಲ್ಲ ಪ್ರಿಯರೇ. ಯಾವ ಯೋಗ್ಯತೆ ಇರಲ್ಲ ಪ್ರಿಯರೇ. ಯಾವ ಯೋಗ್ಯತೆ ಇಲ್ಲದೆ ಏನೇನೋ ಮಾತಾಡ್ತಾ ಇರ್ತಾರೆ. ದೇವರ ಬಳಿಯಲ್ಲಿ ನಿಲ್ಲಬೇಕು, ದೇವರ ಬಳಿಯಲ್ಲಿ ಮೊಣಕಲಾಗಬೇಕು ಅಂದಾಗ ಅದಕ್ಕೊಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ಏನೆಂದು ನೋಡುವಾಗ ನೀನು ಯಥಾರ್ಥನಾದಂಥ ಭಕ್ತನಾಗಬೇಕು, ನೀನು ನಂಬಿಕೆ ಉಳ್ಳವನಾಗಿರಬೇಕು, ನೀನು ಪರಿಶುದ್ಧನಾಗಿ ಜೀವಿಸಬೇಕು. ಒಂದು ವೇಳೆ ಯಥಾರ್ಥತೆ ಇಲ್ಲ, ಭಕ್ತಿ ಇಲ್ಲ, ಪರಿಶುದ್ಧತೆ ಇಲ್ಲ ಅಂದಾಗ, ದೇವಾ, ನನ್ನನ್ನು ಕಾಪಾಡು ದೇವ, ನನ್ನ ತಪ್ಪುಗಳನ್ನು ಕ್ಷಮಿಸು ದೇವ, ನಾನು ಪಾಪಾತ್ಮನು ದೇವ ಅಂತ ಹೇಳಿ ಮೊರೆ ಇಡಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ವಾಕ್ಯವನ್ನು ಪರಿಶೋಧನೆ ಮಾಡುವಾಗ ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ದೇವರ ಬಳಿಯಲ್ಲಿ ಮೊರೆ ಇಡಬೇಕು, ದೇವರ ಸಹವಾಸದಲ್ಲಿ, ಸಭೆಯ ಸಹವಾಸದಲ್ಲಿ ಇರಬೇಕು ಅಂದಾಗ ತಕ್ಕ ಹಾಗೆ ಜೀವಿಸಬೇಕು. ಯಥಾರ್ಥವಂತರಾಗಿ, ಭಕ್ತರಾಗಿ, ನೀತಿವಂತರಾಗಿ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಜೀವಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಆವಾಗ ದೇವರು ಇಷ್ಟಪಡ್ತಾರೆ, ಅಂಥವರ ಪ್ರಾರ್ಥನೆ ದೇವರು ಕೇಳ್ತಾರೆ. ಆದ್ದರಿಂದ ನಮ್ಮ ಪ್ರಾರ್ಥನೆ, ನಮ್ಮ ಭಕ್ತಿ, ನಮ್ಮ ನಂಬಿಕೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಪ್ರಿಯರೇ. ಯಥಾರ್ಥವಂತರಾಗಿ ಇದ್ದೀವಾ ಇಲ್ವಾ ಎನ್ನುವಂಥದ್ದು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಮಹೋನ್ನತನೇ, ಸರ್ವೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು. 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಸತ್ಯದ ಮಾರ್ಗವನ್ನು ಆತನ ಮೂಲಕ ಕಲ್ಪಿಸಿಕೊಟ್ಟಿದ್ದೀರ ತಂದೆ. ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಎಲ್ಲೋ ಅಂಧಕಾರದಲ್ಲಿದ್ದಂಥ ನಮ್ಮನ್ನು, ಪಾಪದ ವ್ಯಾಮೋಹದಲ್ಲಿ ಇದ್ದಂಥ ನಮ್ಮನ್ನು ಕನಿಕರಿಸಿ ಕರೆದು ನಿಮ್ಮ ಸಭೆಯಲ್ಲಿ ಸೇರಿಸಿದ್ದೀರ ತಂದೆ. ಅದಕ್ಕೆ ಕೃತಜ್ಞತೆಗಳು ತಂದೆ, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಜೀವಿಸುವಂತೆ, ಭಕ್ತಿಯಿಂದ ಜೀವಿಸುವಂತೆ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಸಭೆಯಲ್ಲಿ ಇದ್ದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ.
ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿ, ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ಆರೋಗ್ಯವನ್ನು ಅನುಗ್ರಹಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.